ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ವಿನಯ್ ರಾಜ್ಕುಮಾರ್ ಅವರ ಪೇಪೆ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ. ಟ್ರೈಲರ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ವಿನಯ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಪೇಪೆ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಶ್ರೀಶೈಲ್ ನಾಯರ್ ಅವರು. ಇದು ಇವರ ಮೊದಲನೇ ಸಿನಿಮಾ ಕೂಡ ಹೌದು. ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಾ ಇರೋರು ಕೂಡ ಇದು ಅವರಿಗೆ ಹೊಸ ಸಿನಿಮಾನೇ. ಇವರು ಕೂಡ ಹೊಸಬ್ರೆ ಈ ಇಂಡಸ್ಟ್ರಿಗೆ. ಹಾಗೆ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಲುಕ್ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇದೊಂದು ಟ್ರೂ ರಾ ಸಿನಿಮಾ, ತುಂಬಾ ಟೆರರ್ ಆಗಿ ತುಂಬಾ ಕ್ರೈಮ್ ಇರುವಂತ ಸಿನಿಮಾ. ಇದು ಸಿನಿಮಾದ ಪೂರ್ತಿಯಾಗಿ ಬರೋದು ಒಂದು ರಥ, ಹತ್ತೊರೆ ಮತ್ತೆ ಪೇಪೆ. ಇದೊಂದು ವಿಲೇಜ್ ಬೇಸ್ಡ್ ಅಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಕಾಣಿಸ್ಕೊಂತ ಇರೋದು ಆ ತೊರೆ ವಿಷಯ. ಆ ತೊರೆಗೋಸ್ಕರ ಇಲ್ಲಿ ಜನಗಳು ಹೋರಾಟ ನಡೀತಾ ಇದೆ. ಅದರಲ್ಲಿ ಒಬ್ಬ ಪೊಲಿಟಿಷಿಯನ್ ಇರ್ಬೋದು, ಒಬ್ಬ ಇರ್ಬೋದು. ಈ ತೊರೆ ವಿಷಯಕ್ಕೆ ಜಗಳಗಳು ನಡೀತಾನೆ ಇದೆ. ಇದಕ್ಕೂ ಮುಂಚೆ, ಪೇಪೆಗೂ ಮುಂಚೆ ಈ ಸಿನಿಮಾದಲ್ಲಿ ಅಲ್ಲಿ ಈ ತೊರೆಗೋಸ್ಕರ ಹೋರಾಡಿ ರಾಯಪ್ಪ, ಧರ್ಮ, ಗುಣ ಅನ್ನೋರು ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಆದ್ರೆ ಈಗ ಪೇಪೆ ಯಾವ ರೀತಿ ಅದನ್ನ ಹೋರಾಡಿ ಅದನ್ನ ಕಳಿಸ್ಕೊಡ್ತಾರೆ, ಜನಗಳಿಗೋಸ್ಕರ ಉಳಿಸ್ಕೊಡ್ತಾರೆ ಅನ್ನೋದು ಈ ಸಿನಿಮಾದ ಕಥೆಯಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಸಿನಿಮಾದ ಟ್ರೈಲರ್ ನೋಡ್ತಿದ್ರೆ ನಮ್ಗೊಂದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ. ಇದು ವಿಲೇಜ್ ಬೇಸ್ಡ್ ಆಗಿರೋದ್ರಿಂದ ಅದಕ್ಕೆ ತಕ್ಕಂತ ಸಾಂಗ್ ಕೂಡ ಸೆಲೆಕ್ಟ್ ಮಾಡಿದ್ರು. ಮೊನ್ನೆ ರಿಲೀಸ್ ಆದಂತಹ ಸಾಂಗ್, ಪೇಪೆ ಸಾಂಗು ತುಂಬಾನೇ ವಿಶೇಷವಾಗಿತ್ತು. ನಾರ್ಮಲ್ ಕನ್ನಡ ರೀತಿ ಇರ್ಲಿಲ್ಲ ಇದು. ಅದರಲ್ಲಿ ಹಾಡ್ಸಿರೋರು ಕೂಡ ಒಂದು ಟ್ರೈಬಲ್ ಜನಾಂಗದಿಂದ ಕೂಡ ಹಾಡ್ಸಿರುವಂತ ಸಾಂಗ್ ಆಗಿತ್ತು. ಸೊ ಒಂದು ನಿರೀಕ್ಷೆ ಅಂತೂ ಮುಟ್ತಾ ಇದೆ. ಇದೇ ಆಗಸ್ಟ್ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿನಯ್ ರಾಜ್ಕುಮಾರ್ ಅವರು ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ, ಅವರ ಹಿಂದಿನ ಸಿನಿಮಾಗಳಿಗೂ ಹೋಲಿಸಿದ್ರೆ ಈ ಸಿನಿಮಾಗೂ ತುಂಬಾನೇ ವೇರಿಯೇಷನ್ಸ್ ಇದೆ. ಟ್ರೈಲರ್ ನಲ್ಲಿ ಗಮನಿಸಿದ್ರೆ ಅಷ್ಟಾಗಿ ಯಾವುದೇ ರೀತಿಯ ಹಳೆ ಕಲಾವಿದರುಗಳನ್ನ ಜಾಸ್ತಿ ಹಾಕಿಲ್ಲ. ಈ ಸಿನಿಮಾದಲ್ಲಿ ಕೂಡ ಹೊಸಬರಿಗೆ ತುಂಬಾ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ತಂಡ ಕತೆಗೆ ತಕ್ಕಂತ ಪಾತ್ರಗಳನ್ನ ಆರಿಸಿ ಹೊಸಬರಿಗೆ ಅವಕಾಶಗಳನ್ನ ಕೊಟ್ಟಿದೆ. ಅದರಲ್ಲಿ ಈ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊಂತ ಇರೋರು ಕೂಡ ಹೊಸಬರೇ ಆಗಿದ್ದಾರೆ. ಸೊ ಒಂದು ಕಂಪ್ಲೀಟ್ ರಾ ಆಗಿರುವಂತ, ಕಂಪ್ಲೀಟ್ ರಕ್ತಚರಿತವಾದಂತಹ ಈ ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಇದೆ ಆಗಸ್ಟ್ 30ಕ್ಕೆ. ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ. ಪೇಪೆ ಟ್ರೈಲರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.